ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು IPL ಆಕ್ಷನ್ ಇದೆ. ಯಾರೆಲ್ಲ ಎಕ್ಸೈಟ್ ಆಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿತೌಟ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ಆಫ್. ನಿನ್ನೆ ಏನೆಲ್ಲ ನಡೀತು ಬಿಗ್ ಬಾಸ್ ಪಂಚಾಯಿತಿಯಲ್ಲಿ ಏನೆಲ್ಲ ನಡೀತು ಅನ್ನೋಕ್ಕಿಂತ ಮುಂಚೆ ಅದ್ರ ಹಿಂದಿನ ದಿನ ಫ್ರೈಡೇ ಏನು ನಡೀತು ಅಂದರೆ, ಬಿಗ್ ಬಾಸ್ ಕಳಪೆ ಕೊಟ್ಟಿದ್ರಲ್ಲ, ಎಲ್ಲರೂ ಸೇರಿಸಿ ಕಳಪೆ ಕೊಟ್ಟಿದ್ರಲ್ಲ ರಂಜಿತ್ ಅವರು ತರಕಾರಿನ ಕಟ್ ಮಾಡಿದಿರಾ ಎಲ್ಲರೂ 4 ಗಂಟೆವರೆಗೂ ಕಾಯಿಸಿದ್ದಾರೆ ಊಟ ಮಾಡ್ಸೋಕ್ಕೆ. 4 ಗಂಟೆವರೆಗೂ ಕಾಯಿಸಿದ್ದಾರೆ ಊಟ ಮಾಡ್ಸೋಕ್ಕೆ, ವಿಚ್ ಈಸ್ ವೆರಿ ಗ್ರೇಟ್ ಅಂತ ಹೇಳ್ಬೋದು. ರಂಜಿತ್ ಅವರಿಂದ ಸರಿಯಾಗಿ ಕಾಟ ಕೊಟ್ಟಿದ್ದಾರೆ. ಅವ್ರು ಕಳಪೆ ಕೊಟ್ಟಿದ್ದಲ್ಲ, ರಂಜಿತ್ ಅವರು ಎಲ್ರಿಗೂ ಕಳಪೆ ಕೊಟ್ಟಿದ್ದು ಅಂತ ಸುದೀಪ್ ಅವರು ಫನ್ ಮಾಡ್ತಾರೆ ಆ ವಿಷಯದ ಮೇಲೆ. ಅದಾದಮೇಲೆ ಬರೋದು ಸುದೀಪ್ ಅವರ ಪಂಚಾಯಿತಿ. ನಾನು ಏನಂತ ಹಾಕಿದ್ದೀನಿ, ಸಮ್ಮರಿ ನಾನು ಕೊಡ್ತೀನಿ. ರೋಸ್ಟ್ ಬೈ ಕಿಚ್ಚ ಸರ್. ಕಿಚ್ಚ ಅವರೇ ರೋಸ್ಟ್ ಮಾಡಿದ್ದು ನೆನ್ನೆ. ಸರಿಯಾಗಿ ರೋಸ್ಟ್ ಮಾಡಿದ್ರು. ಕಿಚ್ಚ ಅವರ ರೋಸ್ಟ್ಗೆ ಒಂದು ಲೈಕ್ ಕೊಟ್ಬಿಡಿ, ಲೈಕು ಅಂತ ಹೇಳ್ತಾ, ಫಸ್ಟ್ ರೋಸ್ಟ್ ಮಾಡಿದ್ದು ನಮ್ಮ ರಜತ್ ಅವ್ರು ಏನು ಮಾಡಿದ್ರು, ಸುದೀಪ್ ಅವರು ಒಂದೇ ಕ್ವಶನ್ ಕೇಳಿದ್ದು, ನೀವು ಅವ್ರ ಮುಂದೆ ಏನೇನೆಲ್ಲ ಹೇಳಿದ್ರು ಅದನ್ನು ನನ್ನ ಮುಂದೆ ಹೇಳಿ ಅಂತ. ಸೊ ರಜತ್ ವಾಸ್ ಸ್ಪೀಚ್ಲೆಸ್. ಯಾಕಂದರೆ ಅವ್ರು ಅಂಥ ವರ್ಡ್ ಯೂಸ್ ಮಾಡಿದ್ರು ಅಂತ ಅವ್ರಿಗೆ ಅಲ್ಲಿ ಗೊತ್ತಾಯಿತು. ಸೊ ಸುದೀಪ್ ಅವರು ಅದನ್ನು ಜಾಸ್ತಿ ಟಚ್ ಮಾಡೋಕ್ಕೆ ಹೋಗಿಲ್ಲ, ಅದನ್ನು ಅಲ್ಲೇ ಬಿಟ್ಟರು ಆ ವಿಷಯನ. ಯಾಕಂದರೆ ಎಲ್ರಿಗೂ ಒಂದು ಚಾನ್ಸ್ ಅನ್ನೋದು ಕೊಡಬೇಕಲ್ವ. ಸೊ ಅದಕ್ಕೆ ಅದಾದಮೇಲೆ TVR ಬಗ್ಗೆ ಮಾತಾಡಿದ್ದಕ್ಕೆ ಅದಕ್ಕೂ ಉಗಿಸ್ಕೊಂಡ್ರು ಇಬ್ಬರೂ, ರಜತ್ ಮತ್ತು ಶೋಭಾ. ಅದಾದ ಮೇಲೆ ಬರೋದು ನಮ್ಮ ಇವರು ಯಾರು ಸುರೇಶ್ ಅವ್ರಿಗೂ ಒಂದು ವಾರ್ನಿಂಗ್ ಕೊಟ್ಟರು, ನೀವು ಟಾಸ್ಕ್ ಆಡಿದರೆ ನಿಮ್ಮಷ್ಟು ದೊಡ್ಡ ವ್ಯಕ್ತಿ ಯಾರೂ ಆಗ್ತಾರಿಲ್ಲ ಆ ಟೈಮಲ್ಲಿ ಅಂತ. ಸೊ ಅದನ್ನು ಬಿಟ್ಟು ಅದನ್ನೇ ಹೇಳ್ಕೊಂಡು ನೀವೇ ದೊಡ್ಡದು ಮಾಡಿದ್ರಿ ಅಂತ ಸುದೀಪ್ ಅವ್ರಿಗೂ ಕೂಡ ಬುದ್ಧಿವಾದ ಹೇಳಿದ್ರು. ಅದಾದಮೇಲೆ ಬರೋದು ನನ್ನ ಫೇವ್ರೇಟ್ ರೋಸ್ಟ್. ಈ ಲೆವೆಲ್ ರೋಸ್ಟ್ ಸುದೀಪ್ ಅವ್ರು ಯಾವತ್ತೂ ಮಾಡಿರಲಿಲ್ಲ. ಶಿಶಿರ್ ಅವ್ರ ಮುಖ ಹೆಂಗಾಗಿತ್ತು ಅಂದರೆ, ಒಳ್ಳೆ ಕಸ ಬಿಸಾಕಿದಾಗ ಹೆಂಗಾಗುತ್ತೆ ಆ ಕಸ, ಚಿದ್ರಂಪದ್ರ ಹಂಗಾಗಿತ್ತು ಅವ್ರ ಮುಖ ನೆನ್ನೆ. ಸೀರಿಯಸ್ಲಿ, ಲಿಟ್ರಲಿ ಲಿಟ್ರಲಿ ಪಾಪ ಶಿಶಿರ್ ಅವರು ಈ ಲೆವೆಲ್ ಮಾತು ಬರುತ್ತೆ ಅಂತ ನನ್ನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಂಥ ಮಾತು ಅಂದರೆ, ಸುದೀಪ್ ಅವರು ಒಂದು ಕ್ವೆಶನ್ ಕೇಳ್ತಾರೆ, ಶಿಶಿರ್ ಅವರೇ ಕೆಂಪೇಗೌಡ ಫಿಲಿಮಲ್ಲಿ ಎಷ್ಟು % ಆ್ಯಕ್ಷನ್ ಇದೆ, ಎಷ್ಟು % ರೊಮ್ಯಾನ್ಸ್ ಇದೆ ಅಂತ. ಅವ್ರು ಹೇಳ್ತಾರೆ 85% ಆ್ಯಕ್ಷನ್ನು, 15% ರೊಮ್ಯಾನ್ಸ್ ಅಂತ. ಆದರೆ ಸುದೀಪ್ ಅವರು, ಆದರೆ ಶಿಶಿರ್ ಅವರೇ ನಿಮ್ಮ ಲೈಫಲ್ಲಿ ಅದು ರಿವರ್ಸ್ ಆಗಿದೆ, 85% ರೊಮ್ಯಾನ್ಸ್ ಇದೆ, 15% ಆ್ಯಕ್ಷನ್ ಇದೆ ಅಂತ. ಲಿಟ್ರಲಿ ಬ್ಲ್ಯಾಂಕ್ ಆಗಿಬಿಟ್ರು ಶಿಶಿರ್ ಆ ಡೈಲಾಗಿಗೆ. ಅದಾದಮೇಲೆ ಅವರು ರಿಯಾಕ್ಷನ್ಸ್ ಹೆಂಗಿತ್ತು ಅಂದರೆ, ಮಾತೇ ಬರಲಿಲ್ಲ ಅವ್ರ ಬಾಯಿಂದ, ಮಾತೇ ಆಡಲಿಲ್ಲ. ಐಶ್ವರ್ಯ ಅವ್ರು ತುಂಬ ಓವರ್ ಆ್ಯಕ್ಟಿಂಗ್ ಆಡ್ತಾಯಿದ್ದಾರೆ ಅಂತ ಅನ್ಸಲ್ವ ನಿಮಗೆ? ಈವನ್ ಇನ್ ಫ್ರಂಟ್ ಆಫ್ ಸುದೀಪ್ ಸರ್ ಅಂದರೆ ಎಲ್ಲದಕ್ಕೂ ಶಿಶಿರ್ಗೆ ಹೇಳ್ತಾಯಿದ್ರು ಅಂತಾರೆ. ಶಿಶಿರ್ಗೆ ತಾನೇ ಹೇಳ್ತಾರದಮ್ಮ, ನಿಮಗೆ ಹೇಳ್ತಾ ಇದ್ದಾರೆ. ಸ್ವಲ್ಪ ತಲೆ ಉಪಯೋಗಿಸಿ. ನಿಮಗೆ ಹೇಳ್ಬೇಕಾದ್ರೆ ನೀವು ರೆಸ್ಪಾಂಡ್ ಮಾಡಿ. ಯಾರೋ ಒಬ್ರಿಗೆ ನೀತಿ ಪಾಠ ಹೇಳ್ತಾ ಇದ್ರಂತೆ, ನೀವು ಅಂದರೆ ಅದು ಡಿಸ್ಟ್ರ್ಯಾಕ್ಟ್ ಆಗುತ್ತೆ ನೀತಿ ಪಾಠ ಹೇಳ್ತಾ ಇರೋರಿಗೆ ಅಂತ ಹೇಳ್ತಾ ಆ ವಿಷಯನ ಅಲ್ಲಿಗೆ ಬಿಡ್ತೀನಿ. ಮತ್ತು ಇನ್ನೊಂದು ಹೇಳ್ತಾರೆ ಐಶ್ವರ್ಯ ಅವರು, ಸುರೇಶ್ ಅಣ್ಣ ನನ್ನ ಕಡೆಯವರು, ಅವ್ರ ವಿಷಯ ಬಂದಾಗ ನಾನು ಸ್ಟ್ಯಾಂಡ್ ತೊಗೊತೀನಿ. ಸೊ ನೀನು ಅಲ್ಲಿ ಮಾತಾಡಬೇಕಾಗಿತ್ತು, ಕಳಪೆ ಏನಕ್ಕೆ ಕೊಡ್ತೀಯಾ ಅಂತ ಸುದೀಪ್ ಅವ್ರ ಕ್ವೆಶನ್ ಆಗಿತ್ತು. ಇದು ನೆಕ್ಸ್ಟ್ ಲೆವೆಲ್ ಮಾತಾಡಿದ್ರು ಸುದೀಪ್ ಅವ್ರು ನೆನ್ನೆ ಮಾತ್ರ. ಐಶ್ವರ್ಯ ಅವರು, ಶಿಶಿರ್ ಅವರು ಇನ್ನೆಷ್ಟು ದಿನ ಮನೇಲಿ ಇರ್ತಾರೋ, ಒಟ್ಟಿಗೆ ಇರ್ತಾರೋ ಇಲ್ಲ ಗೊತ್ತಿಲ್ಲ ನನಗಂತೂ. ನೆಕ್ಸ್ಟ್ ಬರ್ತೀನಿ ಮೋಕ್ಷಿತ ಅವರು ತುಂಬ ಟಾರ್ಗೆಟ್ ಮಾಡಿ ಇದ್ದಾರೆ ಒಬ್ಬೊಬ್ಬರನ್ನು. ನಿಜವಾಗ್ಲೂ ಮಾಸ್ಟರ್ ಪ್ಲ್ಯಾನ್ ಅವರು, ಮಾಸ್ಟರ್ ಮೈಂಡೆಡ್ ಅವರು. ಏನು ಮಾತಾಡ್ತಾರೆ, ಏನು ಆಡ್ತಾರೆ ಒಂದೂ ಗೊತ್ತಿಲ್ಲ. ಇವತ್ತು ನೋಡಿ ಏನೇನೋ ಗಾದೆಗಳು ಕೊಡ್ತಾರೆ, ನೀವು ಲಿಟ್ರಲಿ ಚಪ್ಪಲಿ ತೊಗೊಂಡು ಹೊಡಿಬೇಕು ಅನಿಸುತ್ತೆ ನಿಮಗೆ. ನಿನ್ನೆ ರೂಮರ್ ಗಾಸಿಪ್ ಮಾಡೋ ವೀಡಿಯೋನೆಲ್ಲ ಲೀಕ್ ಮಾಡಿಬಿಟ್ಟು ಅವ್ರನ್ನ ತಗಲಾಕ್ಸಿದ್ರು. ಸರಿಯಾಗಿ ತಗಲಾಕೊಂಡ್ರು ಮಾತ್ರ ಮಂಜಣ್ಣ ಮತ್ತು ತ್ರಿವಿಕ್ರಮ್. ಒಂದಾಗಲಿ ಒಳ್ಳೆಯದೇ ಅಂತ ಹೇಳಿ ಎಲ್ಲರೂ ಬಿಟ್ಟರು.
ಬಟ್ ನನಗೆ ಇಷ್ಟ ಆಗಿದ್ದ ರಿಪ್ಲೈ ಬಂದು ಹನುಮಂತ್ ಅವರು. ನೆಕ್ಸ್ಟ್ ಲೆವೆಲ್ ರಿಪ್ಲೈ ಕೊಟ್ಟರು ಹನುಮಂತ್ ಅವರು, ಕ್ರೇಜಿ ಮಾತ್ರ. ಅದಾದಮೇಲೆ ಸುದೀಪ್ ಅವರು ಬಂದಿರೋ ಇಬ್ಬರು ವೈಲ್ಡ್ ಕಾರ್ಡಲ್ಲಿ ಗೆಸ್ಟ್ ಯಾರು ಆಗ್ತಾರೆ, ಟಾಪ್ 5 ಯಾರು ಹೋಗ್ತಾರೆ ಅಂತ ಕೊಡೋಕೆ ಹೇಳಿದ್ರು. ಅದರಲ್ಲಿ ಜಾಸ್ತಿ ಓಟು ರಂಜಿತ್ ಅವ್ರಿಗೆ ಹೋಯ್ತು. ಸೊ ನನ್ನ ಪ್ರಕಾರ ರಂಜಿತ್ ಅವರು ಇದೇ ಥರ ಆಡ್ತಾ ಹೋದರೆ ಟಾಪ್ 5 ಇರೋದಂತೂ ಖಚಿತ. ನನಗನ್ಸಿದ ಒಪಿನಿಯನ್ ಏನಂದರೆ ರಂಜಿತ್ ಅವರು ಫಸ್ಟಿಂದನೇ ಇರಬೇಕಿತ್ತು ಅಂತ. ನಿಮ್ಗೇನು ಅನಿಸುತ್ತೆ? ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸ್ ಈಸ್ ವೈಡ್ ಓಪನ್ ಫಾರ್ ಆಲ್ ಆಫ್ ಯು ಗಾಯ್ಸ್ ಅಂತ ಹೇಳ್ತಾ, ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರೋ ಅಷ್ಟರಲ್ಲಿ ನಮ್ಮ RCB ಟೀಮ್ ಫಾರ್ಮ್ ಆಗಿರುತ್ತೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?